ದಾದ ಮಂತೊಂದಿಲ್ಲ ರೀ ನೀ ನಿಮ್ಗೆ ಹೇಳ್ತೀನಿ ನೋಡಿ. ಮಸಾಲೆ ಕಲರ್ ಕೂಡ ನೋಡಿ ಎಷ್ಟು ತಗೊಂಡ್ ಬಂದಿರೋದು. ಸೊ ಮೈ ಚಿಕನ್ ಇದು ಅಷ್ಟು ನನ್ಗೆ ಸಪೋರ್ಟ್ ಮಾಡಿ ಆಯ್ತಾ ಬೇಕು. ಇವಾಗ ಮುಚ್ಚಳ ತೆಗಿತಾ ಇದ್ದಾರೆ. ಇವತ್ತಿನ ರೆಸಿಪಿ ಕೂಡ ಬರ್ತಾ ಇದೆ ಸಾರು. ಹಾಯ್ ಅಮ್ಮ, ದಾದ ಮಂತೊಂದಿಲ್ಲ ರೀ ನೀ ಬೂತಾಯಿದ ಕಜಿಪ್ ಮಾಲ್ ಪೋಡ್ ಬಂದುಳ್ಳೆ ಅಂದ ಬೂತಾಯಿ ಬಂಡ ನಡು ಸೈಜದ ಬೂತಾಯಿ ಅಯ್ಯನ ಸಾಂಬಾರ್ ಮಾಲ್ ಪೋಡ್ ಬಂದುಳ್ಳೆ ನಡು ಸೈಜ್ ದ ಬೂತಾಯ ಬೂತಾಯಿ ಪಂಡ ನಮ್ಮ ತುಳು ಭಾಷೆಡು ಬೂತಾಯಿ ಪನ್ಪೇರು. ಕನ್ನಡೊಡ್ಲ ಬೂತಾಯಿ ಮೀನೊಂದು ಪನ್ಪೇರ ಅಂದ್ ಹೆಂಗ್ ಗೊತ್ತುಜ್ಜಿ. ಇಂಗ್ಲಿಷ್ ಒಡ್ನೆಕ್ ಸರ್ಡಿನ್ ಮೀನು ಒಂದು ಪನ್ಪೇರು. ಅಂಚೈತೈನಿ ಎಂಚಿನ ಕಜಿಪ್ ಮಂತೊಂದಿಲ್ಲಾರ ನೋಡಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಮೀನು ಪದಾರ್ಥ ಮಾಡ್ತಾ ಇದ್ದೀವಿ. ಈ ಮೀನು ಸಾರು ಮಂಗಳೂರಿದೇ ರೆಸಿಪಿ. ಸೊ ಅದನ್ನು ಇವತ್ತು ನನ್ನ ಅಮ್ಮ ನಿಮ್ ಜೊತೆ ಹೇಗೆ ಮಾಡೋದಂತ ಹೇಳಿ ಶೇರ್ ಮಾಡ್ತಾರೆ. ಮೀನು ಸಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನು ನನ್ನ ಅಮ್ಮನೇ ಹೇಳ್ತಾರೆ. ಸೊ ಲೆಟ್ ಸ್ಟಾರ್ಟ್, ಬನ್ನಿ ಕೇಳೋಣ ಅವ್ರ ಹತ್ರ. ಅಮ್ಮ ನೆಕ್ಕಿತ್ತ ಮೀನ್ ಸಾರಿಗೆ ಓಪುರ ಇಂಗ್ರೀಡಿಯೆಂಟ್ಸ್ ಮಾಡೋದಿಲ್ಲ. ಒಂಜಿ ಕಪ್ಪು ತಾರಾಯಿ, ಒಂಜಿ ಒಂಟ ಪುಲಿ ಇಟ್ಟು ಪುಲಿ, ಮಕ್ಕ ಒಂಜಿ ನೀರುಳ್ಳಿ, ಮಕ್ಕ ಐನು ಬೆಳ್ಳುಳ್ಳಿ, ಐನರಿ ಬೆಳ್ಳುಳ್ಳಿ, ಮುಂಚಿ ನೆಟ್ಟೊಂಜಿ ಏತ್ ಖಾರದ ಮುಂಚುಂಡು ಏತ್ ಮುಂಚಿ ಆಜಿ ಗುಂಟೂರು ಮುಂಚಿ ಉದ್ದದ ಗುಂಟೂರು ಮೆಣಸು 6 ಇದೆ. ಹಾಗೆ 15 ಉದ್ದ ಮೆಣಸು ಇದೆ. ಮತ್ತೆ ಇದು ಕೊತ್ತಂಬರಿ 2 ಚಮಚ 2 ಚಮಚ ಕೊತ್ತಂಬರಿ. ಓಕೆ, ಚಮಚ ಮಂಜಾಲ್ ಬಕ್ಕ ಒಂಜಿ ಚಮಚ ಇನ್ನು ಜೀರಿಗೆ, ಬಕ್ಕ ಒಂಜಿ ಚೂರು ಕರಿಬೇವು ಸೊಪ್ಪು ಅವು ಒಂಜಿ ಪೊತ್ತುದು ಪೌಡರ್ ಇತ್ತನೆ ನೋಡಿ ಫ್ರೆಂಡ್ಸ್. ಇದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ಮೀಡಿಯಂ ಸೈಜ್ ಇದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು. ಮೀನು ಸಾರು ಮಾಡುವಾಗ ಹುಳಿ ಸ್ವಲ್ಪ ಮುಂದಿದ್ರೇನೆ ಚಂದ ಇರುತ್ತೆ. ಮೀನು ಹುಳಿ ಅಂತೇನೆ ಹೇಳ್ಬಹುದು ಇದಕ್ಕೆ. ಹಾಗೆ ಒಂದು ನೀರುಳ್ಳಿನ ನೋಡಿ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಒಂದು 5-6 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು 4-5 ಗುಂಟೂರು ಮೆಣಸು, ಅದು ಖಾರಕ್ಕೆ ಅನುಗುಣವಾಗಿ. ಆಮೇಲೆ ಒಂದು 10 ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದಾರೆ. ಇದನ್ನೆಲ್ಲ ಹುರಿದುಕೊಂಡು ತಗೊಂಡಿದ್ದಾರೆ, ಅಂದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದಾರೆ. ಹಾಗೆ ಅದರ ಜೊತೆ ಒಂದು 2 ಸ್ಪೂನು ಧನಿಯಾ, ಹಾಗೆ 1 ಸ್ಪೂನು ಜೀರಿಗೆ, ಹಾಗೆ ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಅಷ್ಟು ಮೆಂತೆ ಹಾಕೊಂಡಿದ್ದಾರೆ. ಅಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹಾಕೊಂಡಿದ್ದಾರೆ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಂಡಿದ್ದಾರೆ. ಈಗ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತರ್ತಾರೆ. ಸಾರಿ ಡಿಸ್ಟರ್ಬೆನ್ಸ್ಗೆ, ನಮ್ಮ ಹನಿ ತುಂಬಾನೇ ಇಲ್ಲಿ ಕೂಗಾಡ್ತಾ ಇದ್ದಾಳೆ. ಸೊ ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತರ್ತೀವಿ. ನಿತ್ತ ಮಸಾಲೆ ರೆಡಿ ಮಸಾಲೆ ಇದೀಗ ಮಸಾಲೆ ರುಬ್ಬಿ ತಂದಿದ್ದಾರೆ. ಇದೀಗ ಇವತ್ತು ಮೀನಿನ ಕರಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಮಣ್ಣಿನ ಪಾತ್ರೆಯಲ್ಲಿ ನಾನು ಪ್ರತಿ ಸಲ ನಿಮ್ಗೆ ಹೇಳ್ತೀನಿ, ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ನೀವು ಕರಿ ಮಾಡಿದ್ರು ಸೂಪರ್ ಡೂಪರ್ ಆಗಿ ಟೇಸ್ಟ್ ಆಗಿ ಬರುತ್ತೆ ಅಂತ ಹೇಳಿ. ಸೊ ಅದನ್ನೇ ಇವತ್ತು ನಾವು ಮಣ್ಣಿನ ಪಾತ್ರೆಯಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಮೀನಿನ ಕರಿ ಮಾಡ್ತಾ ಇದ್ದೀವಿ. ಈಗ ನೋಡಿ ಈ ಮಸಾಲೆ ಇಷ್ಟು ರುಬ್ಬಿ ಅಂದ್ರೆ ನೈಸಾಗಿ ರುಬ್ಬಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ನೈಸಾಗಿ ರುಬ್ಬಿದ್ದಾರೆ. ಈ ನೈಸಾಗಿ ರುಬ್ಬಿ ಆದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಆಮೇಲೆ ಏನೆಲ್ಲ ಮಾಡಿದ್ರಿ? ಆಮೇಲೆ 2 ಚಮಚ ಉಪ್ಪು ಹಾಕಿದ್ರಾ? ಮತ್ತೆ 1 ಟೊಮೆಟೊ ಈಗ ಹಾಕ್ತೇನೆ. 1 ಟೊಮೆಟೊ, ಒಂದು ಸ್ವಲ್ಪ ಇದು ಶುಂಠಿಯನ್ನು ಏನು ಜಜ್ಜಿ ಇಡ್ಬೇಕಾ? ಇನ್ನು ಒಂದು ಕಾಯಿ ಮೆಣಸು, 5 ಕಾಯಿ ಮೆಣಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೇಕು. ಇದನ್ನು ಈಗ ಒಂದು ಕುದಿ ಬರಿಸ್ಬೇಕಲ್ಲ? ಒಂಜಿ ಕುದಿ ಬರೋಡು ಬಂತಂದ್ರೆ ಮೀನು ಪಾಡೋಡು. ಸೂಪರ್ ಆಪುಣದೆ, ಸೂಪರ್ ಆಪುಣ. ಯಾರಿಗೆಲ್ಲ ಬೂತಾಯಿ ಮೀನು ಅಂದ್ರೆ ತುಂಬಾ ಇಷ್ಟ. ಸೊ ಇಷ್ಟ ಆಗಿದ್ರೆ ನೀವು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಹೇಳ್ಬೇಕು, ಓಕೆನಾ? ಸೊ
ಇದು ನೋಡಿ, ಇದೀಗ ಕುದಿತಾ ಇದೆ. ಇದು ಕರೆಕ್ಟ್ ಕುದಿ ಬರಬೇಕು, ಒಂದು ಫುಲ್ಲು ಕರೆಕ್ಟ್ ಕುದಿ ಬರಬೇಕು. ಅಲ್ಲಿವರೆಗೆ ಈ ಮಸಾಲೆನ ನಾವು ಕುದಿಲಿಕ್ಕೆ ಬಿಡುವ. ಮಸಾಲೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈ ಮೀನಿನ ಪದಾರ್ಥ ನಂಗೆ ಅಮ್ಮ ಮಾಡ್ತಾರಲ್ವಾ, ತುಂಬಾನೇ ಇಷ್ಟ. ನಾನು ಅದಕ್ಕೆ ಮೀನಿನ ಪದಾರ್ಥ ಏನೇ ಇದ್ರು ನಾನು ಅಮ್ಮನ ಹತ್ರನೇ ಹೇಳ್ತೇನೆ ಜಾಸ್ತಿಯಾಗಿ, ನೀವೇ ಮಾಡಿ ಮೀನಿನ ಪದಾರ್ಥ ಅಂತ. ತುಂಬಾ ರುಚಿಯಾಗಿ ಮಾಡ್ತಾರೆ. ನನ್ನ ಅಮ್ಮನಿಗಿಂತಲೂ ನನ್ನ ಅಜ್ಜಿ ತುಂಬಾನೇ ಟೇಸ್ಟ್ ಆಗಿ ಮಾಡ್ತಾರೆ ಮೀನಿನ ಪದಾರ್ಥ. ಸೊ ನಾವು ಸಣ್ಣದೆಲ್ಲ ಇರ್ಬೇಕಾದ್ರೆ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಆಹಾ, ಬೂತಾಯಿ ಮೀನು ಪುಳಿ ಮುಂಚಿ, ಬೂತಾಯಿ ಮೀನು ಸಾರು, ಬಂಗುಡ ಮೀನು ಸಾರು ಏನೆಲ್ಲ ಮಾಡಿ ಕೊಡ್ತಾ ಇದ್ರು. ನಮ್ಗೆ ತುಂಬಾನೇ ಖುಷಿ ಆಗ್ತಿತ್ತು. ಬೂತಾಯಿ ಮೀನು ನೋಡಿ, ಅಂದ್ರೆ ತುಂಬಾ ದೊಡ್ಡದೇನಿಲ್ಲ, ಮೀಡಿಯಂ ಸೈಜ್ ಇದು ಬೂತಾಯಿ ಮೀನು. ಆದ್ರೆ ಈ ಬೂತಾಯಿ ಮೀನು ತುಂಬಾ ರುಚಿಯಾಗಿರ್ತದೆ. ಯಾಕೆ ಗೊತ್ತಾ, ಈ ಸಲದ್ದು ಈ ಬೂತಾಯಿ ಮೀನಲ್ಲಿ ಮೊಟ್ಟೆ ಇದೆ. ಸೊ ಮೊಟ್ಟೆ ಇದ್ದ ಮೀನು ಯಾವತ್ತಿದ್ರೂ ತುಂಬಾನೇ ರುಚಿಯಾಗಿ ಬರ್ತದೆ. ಸೊ ಇಲ್ಲಿ ನಾವೊಂದು ಅರ್ಧ kg ಬೂತಾಯಿ ಮೀನನ್ನು ತಗೊಂಡಿದ್ದೀವಿ. ಸೊ ನೋಡ್ಬಹುದು ನೀವು, ಈ ಮೀನನ್ನು ನನ್ನ ಹಸ್ಬೆಂಡೇ ತಗೊಂಡು ಬಂದಿರೋದು. ಒಂದು ಹೊಸತೊಂದು ಆನ್ಲೈನ್ ಕೂಡ ಇದೆ ಅವ್ರದ್ದು. ಸೊ ಅವ್ರದ್ದು ಶಾಪ್ ಕೂಡ ಇದೆ, ರಾಜಾಜಿನಗರ್ ಹತ್ರ ಬರುತ್ತೆ. ಸೊ ಮೈ ಚಿಕನ್ ಅಂತೇಳಿ, ಅಲ್ಲಿ ಎಲ್ಲಾನು ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿ ಸಿಗ್ತದೆ. ಅಂದ್ರೆ ಮೀನಾಗ್ಲಿ, ಚಿಕನ್ ಆಗ್ಲಿ, ಮಟನ್ ಆಗ್ಲಿ, ತುಂಬಾನೇ ಎಲ್ಲಾನು, ಅಂದ್ರೆ ಮೊಟ್ಟೆ ಕೂಡ ಇದೆ ಅಲ್ಲಿ. ಸೊ ತುಂಬಾನೇ ರುಚಿಯಾಗಿ, ಅಂದ್ರೆ ಫ್ರೆಶ್ ಆಗಿರೋದೇ ಕೊಡ್ತಾರೆ. ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ, ಈ ಸಲ ನನ್ನ ಹಸ್ಬೆಂಡ್ ಎಲ್ಲಿಂದ ಚಿಕನ್ ತಗೊಂಡು ತಂದಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ನಾನು ಆಮೇಲೆ ಅವರಿಗೆ ನೆಕ್ಸ್ಟ್ ಕೇಳಿದೆ ಇದು ಎಲ್ಲಿಂದ ತಗೊಂಡು ಬಂದಿರೋದು ಅಂತ. ಹಾಗೆ ಅವರು ಹೇಳಿದ್ರು ಇದು ಮೈ ಚಿಕನ್ ಇಂದ ತಗೊಂಡು ಬಂದಿರೋದು. ಸೊ ಮೈ ಚಿಕನ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ಮೈಯಿಂದ ನೀವು ಇದನ್ನು ಬೈ ಮಾಡಬಹುದು. ಸೊ ಇಷ್ಟೇ. ಇವಾಗ ನೋಡಿ, ಇದರಲ್ಲಿ ಕುದಿತಾ ಇದೆ. ಫ್ರೆಂಡ್ಸ್, ಎಲ್ಲರಿಗೂ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ? ಯಾಕೆ ಫ್ರೆಂಡ್ಸ್ ಎಲ್ಲರೂ ಏನು ನನಗೆ ಕಮೆಂಟ್ ಯಾರು ಏನು ಹಾಕ್ತಾ ಇಲ್ಲ? ಅಟ್ಲೀಸ್ಟ್ ಇಷ್ಟ ಆಗಿದೆಯಾ ಇಲ್ವಾ ಅದನ್ನು ಕೂಡ ನೀವು ಯಾರು ಹೇಳ್ತಾ ಇಲ್ಲ. ಸೊ ನೀವು ಹೇಳಿದ್ರೆ ತಾನೇ ನಮಗೂ ಒಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಬರೋದು. ಸೊ ಇವತ್ತಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಯಾರಾದರೂ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್, ಅಥವಾ ಇಲ್ಲ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ನನ್ನ ವಿಡಿಯೋದಲ್ಲಿ, ನಾನು ಅದನ್ನು ಮಾಡ್ಕೊಳ್ತೀನಿ. ಸೊ ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿನ ಯಾರಿನ್ನೂ ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡಿ. ನಂದು ಡಿಸ್ಕ್ರಿಪ್ಷನ್ ಕೆಳಗಡೆನೆ ಫೇಸ್ಬುಕ್ ಹಾಗೆ ಇನ್ಸ್ಟಾ ಐಡಿನೂ ಇದೆ. ಸೊ ಎಲ್ಲರೂ ಹೋಗಿ ಫಾಲೋ ಮಾಡಿ ಆಯಿತಾ. ಅಲ್ಲೂ ನನಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನಿಮ್ಗೆ ಇವತ್ತು ನನ್ನ ಹನಿನ ತೋರಿಸ್ತಿದ್ದೀನಿ ನೋಡಿ. ಹನಿ ಹಿಂಗೆ ಮಲ್ಕೊಂಡಿದ್ದಾಳೆ ನೋಡಿ. ಹನಿ, ಹಾಯ್, ಏನ್ ಮಾಡ್ತಾ ಇದೀಯಾ? ಚೀಚಿ ಬೇಕಾ ನಿಂಗೆ? ಮಿಮ್ಮಿ ಬೇಕಾ? ಚೀಚಿ ಬೇಕಾ? ಮಿಮ್ಮಿ ಬೇಕಾ? ತಿಂಡಿ ಬೇಕಾ? ತಿಂಡಿ. ಹನಿ, ಇದು ಯಾರ್ದು ಟೀ ಶರ್ಟ್ ಹಾಕೊಂಡಿದೀಯಾ ನೀನು? ನಂದೇ ಮಮ್ಮ. ನಿಂದು ಟೀ ಶರ್ಟ್ ಇದು? ಮಮ್ಮ. ಓನು ಬಾಲದಲ್ಲಿ ಸಿಗ್ನಲ್ ಕೊಡ್ತಾ ಇದೀಯಾ? ಓನಿದು ಹನಿ? ಹೂ ಬಾಲದಲ್ಲಿ ಸಿಗ್ನಲ್ ಕೊಡ್ತಾ ಇದ್ದಾಳೆ ನನ್ನ ಹನಿ. ಹೋಗುವ ಬಾ, ನಾವು ಟಾಟಾ ಹೋಗುವ. ಹನಿ ಹನಿ, ಇದು ಇದು ಎದ್ದೇಳು, ಎದ್ದೇಳು ಮಂಜುನಾಥ, ಎದ್ದೇಳಲೇ. ನೋಡಿದ್ರಲ್ಲ ಹನಿ ಯಾವ ರೀತಿ ಮಲಗಿದಾಳೆ ನೋಡಿ, ಬಿಂದಾಸ್ ಆಗಿ ಡೋರ್ ಹತ್ರನೇ ಯಾರನ್ನೋ ನೋಡ್ಕೊಂಡು ಮಲಗಿದಾಳೆ. ಫ್ರೆಂಡ್ಸ್, ನೀವೆಲ್ಲ ಆದಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ. ಹಾಗೆ ನಾನು ಇನ್ನು ಬರುವ ದಿನಗಳಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀಯಾ ಹನಿ? ಹೋಗುವ ಟಾಟಾ. ಬೆಲ್ಟ್ ಎಲ್ಲಿ? ಏನಿದು? ಬೆಲ್ಟ್ ತಗೊಂಡು ಬಾ, ಹೋಗು. ಏನ್ ಬೇಕು ನಿಂಗೆ? ತಿಂಡಿ ಬೇಕಾ? ಚೀಚಿ ಬೇಕಾ? ಎರಡಕ್ಕೂ ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ ನೀನು, ಕಳ್ಳಿ. ಅಮ್ಮ ನೀನ್ ಮೊದ್ಲು ಹಾಕು, ಆಮೇಲೆ ತಿಂಡಿ ಬೇಕಾ ಚೀಚಿ ಬೇಕಾ ಕೇಳು. ಏನು ಹಾಕ್ತಾ ಇಲ್ಲ ನೀನು, ಮತ್ತೆ ನನ್ನ ಹತ್ರ ಹೇಳ್ತೀಯ ತಿಂಡಿ ಬೇಕಾ ಚೀಚಿ ಬೇಕಾ ಅಂತ ಹೇಳಿ. ನಾನು ಏನ್ ಮಾಡ್ಲಿ ಮಮ್ಮ? ಹಾಕು ಅಮ್ಮಮ್ಮ, ಹಾಕು ಹಾಕು ಮಮ್ಮ, ಹಾಕು. ನೀನ್ ಸುಮ್ಮನೆ ಹೇಳ್ತೀಯ ಮಮ್ಮ ನನ್ಗೆ ಹಾಕ್ತೀಯ ಹಾಕ್ತೀಯ ಹಾಕೋದೇ ಇಲ್ಲ. ಬಾ ಮಮ್ಮ ಹೊರಗಡೆ. ಈಗ ಅಮ್ಮ ಮುಚ್ಚಳ ತೆಗಿತಾ ಇದ್ದಾರೆ. ಅಂದ್ರೆ ಫುಲ್ಲು ಕುದಿ ಬರ್ಬೇಕಾದ್ರೆ ನಾವು ಮುಚ್ಚಳನ ಫಸ್ಟ್ ಮುಚ್ಚಿಡ್ಬೇಕು. ಇವಾಗ ಮುಚ್ಚಳ ತೆಗಿತಾ ಇದ್ದಾರೆ ನೋಡಿ. ಎಲ್ಲ ಕುದಿ ಹೆಂಗೆ ಬಂದಿದೆ ನೋಡಿ, ಈ ತರ ಕುದಿ ಬರ್ಬೇಕು ನೋಡಿ. ಮಸಾಲೆ ಎಲ್ಲ ಒಂದು ಕಡೆ
ಅಂಟಿಕೊಂಡಿದೆ ಕುದಿ ಬಂದು ಬಂದು. ಸೊ ಈ ಟೈಮಲ್ಲಿ ಅವನ್ನ ಸ್ವಲ್ಪ ಮೆಲ್ಲ ಇಟ್ಟು ಇವಾಗ ಅಮ್ಮ ಈ ಮೀನನ್ನು ಈ ಮೀನನ್ನು ಹಾಕೊಳ್ತಾ ಇದ್ದಾರೆ ನೋಡಿ. ಉಪ್ಪೆಲ್ಲ ಕರೆಕ್ಟ್ ಆಗಿ ಈಗಲೇ ನೀವು ನೋಡಿ, ಉಪ್ಪೆಲ್ಲ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಯಾವಾಗ್ಲೂ ಹೇಳ್ತೀನಲ್ಲ, ಮೀನು ಹಾಕಿದ್ಮೇಲೆ ನಾವು ಮುಚ್ಚಳನ ಯಾವುದೇ ಕಾರಣ ಕೇಳಿತಾ, ನನ್ನ ಅಮ್ಮ ಹೇಳಿದ್ದು ಕೇಳಿತಾ, ಅದೇ ನಾನು ಹೇಳ್ತಾ ಇರೋದು. ಮೀನು ಹಾಕಿದ್ಮೇಲೆ ಯಾವತ್ತು ಸಾರಿಗೆ ಮೀನು ಹಾಕಿದ್ಮೇಲೆ ಮುಚ್ಚಳನ ಮುಚ್ಚಿಡಬಾರ್ದು. ಯಾಕೆಂತ ಹೇಳಿದ್ರೆ ಫುಲ್ಲು ಮೀನೆಲ್ಲ ಪಾಯಸದಾಗಿ ಆಗಿ ಹೋಗ್ತದೆ ಇಲ್ಲಾಂದ್ರೆ ನೀವು ಮುಚ್ಚಳನ ಮುಚ್ಚಿಟ್ರೆ. ಸೊ ಹಾಗೇನೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು 1-2 ನಿಮಿಷ ಬೇಯಿಸಿದ್ರೆ ಮೀನ್ ಸಾರು ರೆಡಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇದ್ರೆ ಎಲ್ರು ಏನ್ ಮಾಡ್ಬೇಕು ಹೇಳಿ? ಹೌದು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಕು. ಹಾಗೆ ನನ್ನ ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು. ಹಾಗೆ ಇದ್ರ ರುಚಿ ಹೇಗಿತ್ತು ಅಂತ ಹೇಳಿ ನಾನೇ ನಿಮ್ಗೆ ರಿವ್ಯೂ ಕೊಡ್ತೀನಿ, ಓಕೆನಾ? ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟು ಕುದಿ ಬಂದ್ರೆ ನಮ್ಮ ಇವತ್ತಿನ ಮೀನ್ ಸಾರು ರೆಡಿ ಆಯ್ತು ಅಂತ ಹೇಳಿ ಅರ್ಥ. ಇನ್ನು ಏನಿದ್ರು ಈ ಮೀನ್ ಸಾರು ಜೊತೆ ಅನ್ನ ಹಾಕಿ ಊಟ ಮಾಡೋದೊಂದೇ ಬಾಕಿ. ನನ್ನ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು. ಇರ್ದಾದೆ ಕಂತೀನಿ ಯಾನು ಬೂತಾಯಿ ಕಜಿಪ್ ಮಲ್ತದೆ ನೆಟ್ಟ ರುಚಿ ತುಲ್ಲ ಪಂಡದಂಚೆ ಕನಟ ರುಚಿ ತುಲ್ಲ ಶೋಕಾತನಾ ಶೋಕತನ ಪರಿಮಳ ಬರ್ಕೊಂಡಿಗೆ ತುಲ್ಲ ಎಂಚಂಡೊಂದು ತುಲ್ಲ. ಸರಿ ನೋಡಿ ಫ್ರೆಂಡ್ಸ್, ಬೂತಾಯಿ ಕರಿ ರೆಡಿ ಆದ ತಕ್ಷಣ ಇದನ್ನು ವೈಟ್ ರೈಸಿಗೆ ಸ್ವಲ್ಪ ಹಾಕಿ ಇದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನ್ನ ಹತ್ರ ಈಗ ಕೊಟ್ರು ಹೇಳಲಿಕ್ಕೆ. ಸೊ ಇದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಬಾಯಲ್ಲಿ ನೀರ್ ಬರ್ತಿದೆ ಫ್ರೆಂಡ್ಸ್, ಟೆಂಪ್ಟ್ ಆಗ್ತಿದೆ ನೋಡುವಾಗ್ಲೇ. ಫುಲ್ಲು ಒಳ್ಳೆ ಘಮ ಕೂಡ ಬರ್ತಾ ಇದೆ ಸಾರು. ಸೊ ಈ ರೈಸ್ ಅಲ್ಲಿ ನಾನು ಮೊದಲು ಸಾಂಬಾರನ್ನು ಡಿಪ್ ಮಾಡಿ ನೋಡುವ ತಿಂತೀನಿ ಹೆಂಗಿದೆ ಅಂತ. ಹೆಂಗಿದೆ ಗೊತ್ತಾ, ಸೂಪರ್ ಆಗಿದೆ. ಹಾಗೆ ಈ ಮೀನ್ ಹೇಗಿದೆ ಅಂತ ಹೇಳಿ ಹೇಳ್ತೀನಿ. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಣ್ಗಳ ಕತ್ತಿಗಳಿಂದಲೇ ತಾನೇ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನಾನು ಮೊದ್ಲೇ ಹೇಳಿದೆ ಅಲ್ಲ ಮೊಟ್ಟೆದು ಭೂತಾಯಿ ಮೀನು ಅಂತ. ಸೊ ನಿಜ ಹೇಳ್ತೀನಿ, ತುಂಬಾನೇ ಚೆನ್ನಾಗಿದೆ. ಈಗ ತಾನೇ ಸಮುದ್ರದಿಂದ ಹಿಡಿದುಕೊಂಡು ಬಂದಾಗಿದೆ ಮೀನು. ಅಷ್ಟು ಫ್ರೆಶ್ನೆಸ್ ಬರ್ತಿದೆ, ಹಾಗೆ ಅಷ್ಟೇ ರುಚಿಯಾಗಿದೆ. ಸಕ್ಕತ್ತಿದೆ ಫ್ರೆಂಡ್ಸ್. ಸೊ ನೀವು ಕೂಡ ಒಂದ್ಸಲ ಭೂತಾಯಿ ಮೀನು ಫಿಶ್ ಕರಿ ಯಾರಿಗೆಲ್ಲ ಇಷ್ಟ ನೋಡಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಾನಿದ ಈ ತಟ್ಟೆ ಎಲ್ಲ ಫುಲ್ಲು ಖಾಲಿ ಮಾಡ್ತೀನಿ. ಬಾಯ್ ಬಾಯ್.